ನಿನ್ನೆ ನಡೆದಿರುವಂತಹ ಸಭೆಯ ಅಷ್ಟೂ ನಿರ್ಧಾರಗಳು ಸರ್ವಾನುಮತದಿಂದ ನಿರ್ಧಾರ ತಗೊಂಡುಕೊಂಡಿರುವಂಥದ್ದು. ನಿನ್ನೆಯ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಇದ್ರು, ಮಹಾರಾಷ್ಟ್ರದವರು ಇದ್ರು, ರಾಜಸ್ಥಾನ, ಗುಜರಾತ್ ಮತ್ತೆ ತಮಿಳುನಾಡು, ಕೇರಳ ಇವರೆಲ್ಲರೂ ಇದ್ರು, ತೆಲಂಗಾಣದವರಿದ್ರು. ಎಲ್ಲರೂ ಸೇರಿ ನಿರ್ಧಾರ ತೆಗೆದುಕೊಂಡಿರೋದು. ಆರ್ಥಿಕತೆಯಲ್ಲಿ ನಷ್ಟ ಆದರೆ ಅದು ಕೇಂದ್ರಕ್ಕೂ ಆಗತ್ತೆ, ರಾಜ್ಯಕ್ಕೂ ಆಗತ್ತೆ, ಒಬ್ಬರಿಗೆ ಆಗತ್ತೆ ಅಂತಲ್ಲ. ಇದರಿಂದ ರಾಜ್ಯ ಸರ್ಕಾರಕ್ಕೆ ನಷ್ಟ ಆಗತ್ತೆ, ಕೇಂದ್ರ ಸರ್ಕಾರಕ್ಕೆ ಲಾಭ ಆಗತ್ತೆ ಅಂತ ಹೇಳುವಂತ ಆರ್ಗ್ಯುಮೆಂಟು ಸುಳ್ಳು. ಯಾಕೆಂದ್ರೆ ಎಲ್ರಿಗೂ ಲಾಭ ಆದರೆ ಎಲ್ರಿಗೂ ಆಗಬೇಕು, ನಷ್ಟ ಆದ್ರೂ ಎಲ್ರಿಗೂ ಆಗಬೇಕು. ಆದ್ರೆ ಇದರಿಂದ ಲಾಭ ಆಗತ್ತಾ ನಷ್ಟ ಆಗತ್ತಾ ಅಂತ ಸಾಮಾನ್ಯ ಪರಿಜ್ಞಾನ ಇರುವಂಥ, ಆರ್ಥಿಕತೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ABCD ನಾಲೆಡ್ಜ್ ಇರುವಂಥ ವ್ಯಕ್ತಿ ಕೂಡ ಇದನ್ನು ಅರ್ಥ ಮಾಡ್ಕೊಳ್ತಾರೆ. ಉದಾಹರಣೆಗೆ ಇವತ್ತು 18% ಅಥವಾ 21% ಟ್ಯಾಕ್ಸ್ ಇದೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ವಸ್ತು ಮೇಲೆ. 100 ರೂಪಾಯಿ ಇರುವಂಥ ವಸ್ತು 121 ರೂಪಾಯಿ ಆಗುತ್ತೆ, 21% ಟ್ಯಾಕ್ಸ್ ಇದ್ರೆ. ಜನ ಅದನ್ನು ಕೊಂಡ್ಕೊಳ್ಳಿಕ್ಕೆ ಹೋದಾಗ 21 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಅದೇ ಇವತ್ತು 5% ಟ್ಯಾಕ್ಸ್ ಬಂತು ಅಂದ್ರೆ 121 ರೂಪಾಯಿ ಇರುವಂತಹ ಪದಾರ್ಥ ಇವತ್ತು 105 ರೂಪಾಯಿಗೆ ಬರುತ್ತೆ. 121 ಇದ್ದಾಗ ಎಷ್ಟೋ ಜನ ಅದನ್ನ ಕೊಂಡ್ಕೊಳಕ್ ಹೋದವ್ರು ಅಯ್ಯೋ ಬೇಡಪ್ಪ ಬಹಳ ರೇಟ್ ಜಾಸ್ತಿ ಇದೆ ಅಂತ ವಾಪಸ್ ತಗೊಳ್ಳೋರಿರ್ತಾರೆ. ಅದೇ 105 ರೂಪಾಯಿ ಅಂದಿದ ತಕ್ಷಣನೇ ಅದನ್ನ ಕೊಂಡ್ಕೊಳ್ಳೋಣ ಅನ್ನೋರು ಕೊಂಡ್ಕೋತಾರೆ. ಈಗ ಆ ಕೊಳ್ಳುವಿಕೆಯಿಂದ ಇಡೀ ಆರ್ಥಿಕತೆಯಲ್ಲಿ ಒಂದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿಯಾಗಿ ಪರ್ಚೇಸ್ಗಳು ಜಾಸ್ತಿ ಆದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಒಟ್ಟಾರೆಯಾಗಿ ಬರಬೇಕಾಗಿರುವಂತಹ ಆದಾಯ ಜಾಸ್ತಿ ಆಗುತ್ತೆ. ನಿಮಗೆ 21% ಟ್ಯಾಕ್ಸ್ ಹಾಕಿ 10 ವಸ್ತುಗಳ ವ್ಯಾಪಾರದಿಂದ ಎಷ್ಟು ದುಡ್ಡು ಬರ್ತಾ ಇತ್ತೋ, ಇವಾಗ 5% ಟ್ಯಾಕ್ಸ್ ಹಾಕಿ 100 ವಸ್ತು ಅದರಿಂದ ಮಾರಾಟ ಆಗೋದ್ರಿಂದ ಅದಕ್ಕಿಂತ ಹೆಚ್ಚು ಲಾಭ ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಬರುವಂತದ್ದಿದೆ. ಹೆಚ್ಚು ಟ್ಯಾಕ್ಸ್ ಹಾಕೋದ್ರಿಂದ ಕೊಳ್ಳುವಿಕೆ ಕಡಿಮೆ ಆಗುತ್ತೆ. ಈಗ ಯಾಕೆ ನಾವು ತಂಬಾಕಿನ ಮೇಲೆ 40% ಹಾಕಿರೋದು, ಜರ್ದಾ ಮೇಲೆ ಯಾಕೆ 40% ಹಾಕಿರೋದು? ಯಾಕೆಂದ್ರೆ ಅದನ್ನ ಕೊಳ್ಳುವಿಕೆ ಕಡಿಮೆ ಆಗಲಿ ಅಂತ ಜಾಸ್ತಿ ಹಾಕಿರೋದು. ಸೊ ರಾಜ್ಯ ಸರ್ಕಾರದ ಏನಿದು ನಮಗೆ ದುಡ್ಡು ಕಡಿಮೆ ಆಗತ್ತೆ ಅನ್ನುವಂಥ ವಾದ ಇದೆ, ಅದು ಆರ್ಥಿಕ ಥಿಯರಿಗಳಿಗೆ ಮತ್ತು ಆರ್ಥಿಕತೆ ಯಾವ ರೀತಿ ಕೆಲಸ ಆಗತ್ತೆ ಅನ್ನೋದ್ರಿಂದ ಬಹಳ ದೂರವಾಗಿರುವಂತಹ ಒಂದು ಹೇಳಿಕೆ. ಅದು ರಾಜ್ಯಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಭಾರತದ ಸರ್ವಾಂಗೀಣ GDPಗೆ ಇದರಿಂದ ಬಹಳ ದೊಡ್ಡ ಒಂದು ಚೈತನ್ಯ, ಶಕ್ತಿ ಸಿಗುವಂಥದ್ದಿದೆ.